ಬಡ ತುನಿ ಬುಜ್ಜಿಯ ಯುಗಾದಿ ಹಬ್ಬ. ಅದು ಪಕ್ಷಿಗಳ ಊರು. ಯುಗಾದಿ ಹಬ್ಬದ ದಿನ ತುನಿಗು ಬಜ್ಜಿ ಅವಳ ಮನೆ ಅಂಗಳನ್ನ ಗುಡಿಸಿ ರಂಗೋಲಿ ಹಾಕಿದ್ಲು. ಹಾಗೆಯೇ ಹೂಗಳಿಂದ ಮನೆನ ಅಲಂಕಾರ ಮಾಡಿದ್ಲು. ಈ ದಿನ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳನ್ನ ಕರೆದು ಅವರಿಗೆ ಯುಗಾದಿ ಪಚಡಿ ಕೊಡ್ಬೇಕು ಅಂತ ಅಂದ್ಕೊಂಡ್ಲು. ಆದ್ರಿಂದ ಟೊನಿಗು ಬಜ್ಜಿ ಅವಳ ಮನೆ ಹೊರಗಡೆ ಬಾಳೆ ಎಲೆ ಹಾಕಿ, ಎಲ್ರೂ ಬನ್ನಿ, ಇವತ್ತು ನನ್ನ ಮನೇಲಿ ಯುಗಾದಿ ಹಬ್ಬಕ್ಕೆ ನಿಮ್ಮೆಲ್ರಿಗೂ ನಾನು ಪಚಡಿ ಮಾಡಿ ಕೊಡ್ತೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬುಜ್ಜಿ, ಎಲ್ರೂ ಮನೆಗೆ ಬರ್ತಾರೆ, ಅವ್ರು ಕೂತ್ಕೊಳ್ಳಕ್ಕೆ ಅವ್ರಿಗೆ ಇಲ್ಲೊಂದು ಚಾಪೆ ಹಾಕೋ. ಆವಾಗ ಬುಜ್ಜಿ ಕೂಡ ತುಂಬಾನು ಸಂತೋಷದಿಂದ, ಸರಿ ಅಮ್ಮ, ನಾನು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡ್ತೀನಿ ಅಮ್ಮ. ಇವತ್ತು ಪಚಡಿ ನಾನ್ ಮಾಡ್ತೀನಿ, ಎಲ್ಲ ತಗೊಂಡ್ಬಂದು ಇಟ್ಟಿದ್ದೀನಮ್ಮ. ಆ ಬೇವಿನ ಹೂವು ಸ್ವಲ್ಪ ಕಹಿನೇ, ಆದ್ರೆ ಅದ್ ಹಾಕಿದ್ರೇನೆ ಅಲ್ವಾ ಪಚಡಿ ಕೂಡ ಚೆನ್ನಾಗಿರೋದು. ಆವಾಗ್ಲೇ ಊರಿನ ಮುಖ್ಯಸ್ಥಳಾದ ಮಹಿಹದ್ದು, ಚೋಟಿಗಿಳಿ ಹಾಗೂ ಬನ್ನುಗಿಳಿ, ಕುಹು ಹಾಗೂ ಲೂಸಿ ಪಾರಿವಾಳ ಎಲ್ರೂ ಕೂಡ ಟುನಿಗು ಬಜ್ಜಿಯ ಮನೆಗೆ ಬಂದ್ರು. ಅವರೆಲ್ಲರೂ ಯುಗಾದಿ ಹಬ್ಬ ಅನ್ನೋದ್ರಿಂದ ಹೊಸ ಬಟ್ಟೆ ಹಾಕೊಂಡು ಪಳಪಳ ಅಂತ ಟುನಿಯ ಮನೆಗೆ ಬಂದಿದ್ರು. ಟುನಿ, ಇವತ್ತು ಯುಗಾದಿ ಹಬ್ಬಕ್ಕೆ ನಾನು ಪಚಡಿ ತಿನ್ನೋದಕ್ಕೋಸ್ಕರ ಬೆಳಗಿಂದ ಏನು ತಿಂದಿಲ್ಲ ಗೊತ್ತಾ? ಯಾಕಂದ್ರೆ ನಮ್ಮೂರಲ್ಲೇ ನೀನ್ ಮಾಡೋ ಪಚಡಿ ಅಂದ್ರೆ ನನಗೆ ಪಂಚಪ್ರಾಣ. ಇವತ್ತು ನನಗೆ ಸ್ವಲ್ಪ ಜಾಸ್ತಿ ಪಚಡಿ ಕೊಡ್ಬೇಕು, ಸರಿನಾ? ಟುನಿ, ನಾನು ಬೆಳಗ್ಗೆನೆ ಬನ್ನೋನ ತೋಟಕ್ಕೆ ಕಲ್ಸಿ, ಇಲ್ಲಿ ನೋಡು ಎಷ್ಟು ಮಾವಿನಕಾಯಿಗಳನ್ನ ತಗೊಂಡ್ ಬರೋ ಕೇಳ್ತೀನಿ ಅಂತ. ಈ ಮಾವಿನಕಾಯಿಗಳನ್ನ ಹಾಕು, ಪಚಡಿ ತುಂಬಾನೇ ಚೆನ್ನಾಗಿರುತ್ತೆ. ಆವಾಗ ಬನ್ನು ತಲೆ ಒರ್ಸ್ಕೊಂಡು, ಆಂಟಿ, ಬೆಳಗ್ಗೆನೆ ನಾನು ತೋಟಕ್ಕೆ ಹೋಗಿದ್ದೆ. ಆವಾಗ ಕಾಯಿ ಕೊಯ್ಯುವಾಗ ಒಂದು ಕಾಯಿ ನನ್ನ ತಲೆ ಮೇಲೆ ಬಿದ್ದು, ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಅಂತ. ಅದಕ್ಕೆ ನನಗೆ ಪಚಡಿಯಲ್ಲಿ ಸ್ವಲ್ಪ ಮಾವಿನಕಾಯಿ ಜಾಸ್ತಿ ಇರಬೇಕು. ಆವಾಗ ಲೂಸಿ, ಟುನಿ, ನಾನು ಪಚಡಿಗೋಸ್ಕರ ಇಲ್ಲಿ ನೋಡು ಬೆಲ್ಲ ತಗೊಂಡ್ ಬಂದಿದ್ದೀನಿ. ಈ ಬೆಲ್ಲ ಕೂಡ ನಂತರನೇ ತುಂಬಾ ಸ್ವೀಟ್ ಆಗಿರುತ್ತೆ. ಆದ್ರೆ ಆ ಪಚಡಿಯಲ್ಲಿ ಬೇವಿನ ಹೂ ಹಾಕ್ಬೇಡ, ಅದು ತುಂಬಾ ಕಹಿ ಕಹಿ ಆಗುತ್ತೆ. ಆವಾಗ ಕುಹು, ಹುಚ್ಚಿ, ಬೇವಿನ ಹೂವು ಹಾಕಿಲ್ಲ ಅಂದ್ರೆ ಆ ಬೆಲ್ಲದ ರುಚಿ ಏನು ಗೊತ್ತಾಗೋದಿಲ್ಲ. ಬೇವಿನ ಹೂವು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ರಕ್ತನ ಶುದ್ಧಿ ಮಾಡುತ್ತೆ, ನಿನ್ನ ಸ್ಕಿನ್ನು ಆವಾಗ ತುಂಬಾನೇ ಗ್ಲೋ ಆಗುತ್ತೆ. ಹೀಗೆ ಪಕ್ಷಿಗಳೆಲ್ಲರೂ ಮಾತಾಡ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ಅವಳ ಮಗ ಚಿನ್ನುನ ಕರ್ಕೊಂಡು ಬರೀ ಕೈಯಲ್ಲೇ ಆ ಜಾಗಕ್ಕೆ ಬಂದ್ಲು. ಚಿಚು ಅವಳ ಕುತ್ತಿಗೆಯಲ್ಲಿ ಒಂದು ಡ್ಯೂಪ್ಲಿಕೇಟ್ ಮುತ್ತಿನ ಹಾರ ಹಾಕೊಂಡಿದ್ಲು. ಹಾಯ್ ಎವ್ರಿಬಡಿ, ಏನೋ ಪಚಡಿ ತಯಾರು ಮಾಡೋಕ್ಕೆ ಶುರು ಮಾಡಿದ್ರಾ? VIPs ಬರೋದಕ್ಕಿಂತ ಮುಂಚೆನೆ ನೀವು ಹಬ್ಬ ಶುರು ಮಾಡಿದ್ರೆ ಹೇಗೆ? ಸರಿ ಸರಿ, ನಾನಿವಾಗ ಬಂದಿದ್ದೀನಲ್ವಾ, ನನಗೆ ಪಚಡಿನ ಸ್ವಲ್ಪ ಜಾಸ್ತಿ ಕೊಡು ಟುನಿ. ಆವಾಗ ಚಿನ್ನು ಎಲ್ಲರನ್ನ ನೋಡಿ, ಅಮ್ಮ, ಇಲ್ಲಿ ನೋಡು, ಪಚಡಿಗೆ ಎಲ್ಲರೂ ಅವರಿಂದ ಏನು ತಗೊಂಡ್ ಬರೋಕ್ಕಾಗುತ್ತೋ ತಗೊಂಡ್ ಬಂದು ಕೊಟ್ಟಿದ್ದಾರೆ. ನಾವು ಮಾತ್ರ ಬರೀ ಕೈ ಬೀಸ್ಕೊಂಡು ಬಂದು ಪಚಡಿ ಕೇಳಿದ್ರೆ ಚೆನ್ನಾಗಿರಲ್ಲ. ಬರೋ ದಾರಿಯಲ್ಲಿ ಉಪ್ಪಾದ್ರೂ ತಗೊಂಡ್ ಬರ್ಬೋದಾಗಿತ್ತು. ಸುಮ್ನಿರೋ, VIPs ಯಾರೋ ಉಪ್ಪು ಬೆಲ್ಲ ಎಲ್ಲ ತಗೊಂಡ್ ಬರಲ್ಲ. ನಾವು VIPs ಕಣೋ, ಬರ್ಬೇಕೋ, ಅವ್ರು ಕೊಡೋದನ್ನ ತಿನ್ಬೇಕೋ, ಎಲ್ಲರೂ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಹೋಗ್ಬೇಕೋ. ಸರಿ ಟುನಿ, ಬೇಗ ಪಚಡಿ ತಯಾರು ಮಾಡೋ. ಟುನಿಗು ಬಜ್ಜಿ ಅಡಿಗೆ ಮನೆಗೆ ಹೋಗಿ ಪಚಡಿನ ಒಂದು ಮಡಿಕೆಯಲ್ಲಿ ತಯಾರು ಮಾಡ್ತಾ ಇದ್ಲು. ಅದ್ರಲ್ಲಿ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಸರಿಯಾಗಿತ್ತು. ಸರಿಯಾಗಿ ಆ ಸಮಯದಲ್ಲಿ ಟುನಿಯ ಕಿಚನ್ಗೆ ಕುಹು ಬಾತು ಬಂದ್ಲು. ಕುಹು, ಏನಿದು? ಕೈಯಲ್ಲಿ ನೀನೊಂದು ಮಡಿಕೆ ಬೇರೆ ಇಟ್ಕೊಂಡಿದ್ಯಾ? ಅದರಲ್ಲಿ ನೀನ್ ಬೇರೆ ಪಚಡಿ ತಗೊಂಡ್ ಬಂದಿದ್ಯಾ ಏನೋ? ಅಯ್ಯೋ ಟುನಿ, ಅದೆಲ್ಲ ಏನಿಲ್ಲ. ಹಾಸ್ಪಿಟ್ಲಲ್ಲಿ ನನ್ನ ಪೇಷಂಟ್ಗೋಸ್ಕರ ನಾನು ಒಂದು ತೈಲನ ತಯಾರು ಮಾಡಿದ್ದೆ, ಅದೇ ಇದು. ಇದನ್ನ ನಾನು ಮನೆಗೆ ಹೋಗುವಾಗ ತಗೊಂಡು ಹೋಗ್ತೀನಿ. ಓ ಹೌದಾ? ಈ ತೈಲ ಏನ್ ಕೆಂಪಾಗಿದೆ? ಅದಾ, ನೋವನ್ನ ಬೇಗ ಸರಿ ಮಾಡ್ಬೇಕಲ್ವಾ, ಅದಕ್ಕೆ. ಇದರಲ್ಲಿ ಸುಮಾರು ಗಾಂಧಾರಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಎಲ್ಲಾನು ಹಾಕಿ ಎಣ್ಣೆಲಿ ಹುರಿದು ಆ ಎಣ್ಣೆನ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಇಷ್ಟು ಕೆಂಪಾಗಿರೋದು. ಇದನ್ನ ಯಾರಾದ್ರೂ ಪಚಡಿ ಅಂತ ಹೇಳಿ ಕುಡಿದ್ಬಿಟ್ರೆ ಆಮೇಲೆ ಅಷ್ಟೇ, ಒಂದು ತಿಂಗಳಿಗೆ ಅವ್ರಿಗೆ ಬರೀ ನೀರು ಕುಡಿದ್ರೂ ಕೂಡ ಖಾರ ಖಾರ ಅನ್ಸುತ್ತೆ. ಅದಕ್ಕೆ ಬೇರೆ ಎಲ್ಲದೂ ತೆಗ್ದಿಟ್ಬಿಡೋ. ಓ ಹೌದಾ? ಅಂದ್ರೆ ಇದು ಪವರ್ಫುಲ್ ತೈಲ ಅಲ್ವಾ? ಸರಿ ಸರಿ, ಬಾ, ಎಲ್ರೂ ಹೊರಗಡೆ ಇದ್ದಾರೆ, ನಾನು ಈ ಮಡಿಕೆನ ಮೇಲೆ ಇಟ್ಬಿಡ್ತೀನಿ, ಪಚಡಿ ಮಡಿಕೆನ ಮಾತ್ರ ಕೆಳಗಡೆ ಇಟ್ಬಿಡ್ತೀನಿ. ಹಾಗಂತ ಹೇಳಿ ಇಬ್ರು ಹೊರಗಡೆ ಹೋದ್ರು. ಆದ್ರೆ ಇದನ್ನೆಲ್ಲ ಹೊರಗಡೆ ಕಿಟಕಿಯಿಂದ ಚಿಚುಕಾಗೆ ನೋಡ್ತಾ ಇತ್ತು. ಆದ್ರೆ ಅವ್ರು ಮಾತಾಡಿದ್ದು ಏನು ಅಂತ ಅವಳಿಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಪವರ್ಫುಲ್, ಒಳ್ಳೇದು ಅನ್ನೋದು ಮಾತ್ರ ಅವಳ ಕಿವಿಯಲ್ಲಿ ಬಿತ್ತು. ಆದ್ರಿಂದ ಅದೇನು ಸ್ಪೆಷಲ್ ಪಚಡಿ ಅಂತ ಅವಳು ಅಂದ್ಕೊಂಡ್ಲು. ಚಿಚುಕಾಗೆ ಮನಸ್ಸೊಳಗಡೆ ಒಂದು ಅಸೂಯೆ ಉಂಟಾಯಿತು. ಓಹೋ, ಅಂದ್ರೆ ನಮಗೆ ಸಾಧಾರಣವಾದ ಪಚಡಿನ ಕೊಟ್ಟು ಇವರು ಸ್ಪೆಷಲ್ ಆಗಿ ಪವರ್ಫುಲ್ ಆಗಿರೋ ಪಚಡಿನ ತಿಂತಾರಾ? ಅದ್ ಹೇಗೆ? ನಾನೇ ಅಲ್ವಾ ವಿಐಪಿನೇ ಸ್ಪೆಷಲ್ ಆದ ಪಚಡಿನ ಕುಡಿಬೇಕು ಅಂದ್ರೆ ಇವಾಗ ನಾನು ಒಳಗಡೆ ಹೋಗಿ ಎಲ್ಲರೂ ಬರೋದ್ಕಿಂತ ಮುಂಚೆನೆ ಆ ಪಚಡಿನ ಕುಡಿದ್ಬಿಡ್ತೀನಿ. ಆವಾಗ ಯಾರಿಗೂ ಏನು ಗೊತ್ತಾಗಲ್ಲ ಅಲ್ವಾ? ಹಾಗಂತ ಹೇಳಿ ಚಿಚುಗಾಗಿ ಯಾರಿಗೂ ಗೊತ್ತಿಲ್ಲದೆ ಮನೆ ಹಿಂಬಾಗಿಲಿಂದ
ಕಿಚನ್ ಒಳಗಡೆ ಮೇಲೆ ಬೆಕ್ಕು ತರ ಬಂದು ಅವಳು ಆ ಪಚಡಿ ಎಲ್ಲಿದೆ ಅಂತ ನೋಡಿದ್ಲು. ಅದನ್ನ ನೋಡಿ, ಇಲ್ಲಿದೆ ಈ ಪಚಡಿ. ಇವಾಗ ನೋಡು, ಈ ಪಚಡಿನ ನಾನು ಎಷ್ಟು ಸ್ಪೀಡಾಗಿ ಕುಡಿತೀನೋ ಅಂತ. ಪವರ್ಫುಲ್ ಆಗಿರುವ ಏನೇ ಇದ್ರೂ ಪವರ್ಫುಲ್ ಆಗಿರುವ ನನಗೇನೆ ಬರಬೇಕು. ನಾನೇ ಅಲ್ವಾ ಈ ಊರಲ್ಲಿ ಪವರ್ಫುಲ್ಲು. ಸರಿ, ಯಾರು ಬರೋದ್ಕಿಂತ ಮುಂಚೆ ಬೇಗನೆ ಕುಡಿದ್ಬಿಡ್ತೀನಿ. ಹಾಗಂತ ಹೇಳಿ ಚಿಚುಕಾಗೆ ಮೇಲೆ ಇಟ್ಟಿರುವ ಆ ಕೆಂಪು ಮಡಿಕೆನ ಕೆಳಗಡೆ ಇಳಿಸಿದ್ಲು. ಅದ್ರಲ್ಲಿದ್ದ ತೈಲನ ಅವಳು ಪಚಡಿ ಅಂತ ಅಂದ್ಕೊಂಡು ಗಡಗಡ ಅಂತ ಕುಡಿದ್ಲು. 1 ನಿಮಿಷ ಏನೂ ಆಗ್ಲಿಲ್ಲ, 2 ನಿಮಿಷ ಏನೂ ಆಗ್ಲಿಲ್ಲ. ಆದ್ರೆ 3ನೇ ನಿಮಿಷಕ್ಕೆ ಚಿಚುಕಾಗಿಗೆ ಮೆಲ್ಲ ಖಾರ ಗೊತ್ತಾಯ್ತು. ಹೊಟ್ಟೆ ಉರಿತಾ ಇತ್ತು, ಗಂಟ್ಲು ಉರಿತಾ ಇತ್ತು, ಬಾಯಿ ಉರಿತಾ ಇತ್ತು, ಕೈಕೆಲೆಲ್ಲ ನಡುಗ್ತಾ ಇತ್ತು, ಮೈಯೆಲ್ಲ ಬೆವ್ತು ಸುರಿತಾ ಇತ್ತು. ಅವಳ ಹೊಟ್ಟೆಯಲ್ಲಿ ಉರಿತಾ ಇತ್ತು. ಏನ್ ಮಾಡ್ದು ಅಂತ ಅರ್ಥ ಆಗದೆ ಅವಳು ಬಾಯಿ ಮುಚ್ಕೊಂಡಿದ್ಲು. ಆದ್ರೆ ಕಣ್ಣಿಂದ ನೀರು, ಕಿವಿಯಿಂದ ಹೊಗೆ. ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಕಿರ್ಚೋದ ಬೇಡ್ವಾ ಅಂತ ಅರ್ಥ ಆಗದೆ ಬೇರೆ ದಾರಿನೂ ಇಲ್ದೆ ಅವಳು ಬಾಯನ್ನ ಬಿಟ್ಟು ಉಫ್ ಉಫ್ ಅಂತ ಹೇಳ್ಕೊಂಡು ಹುಹ್ ಉಹ್ ಉಹ್ ಅಯ್ಯೋ ಖಾರ ಖಾರ ಖಾರ, ದೇವ್ರೇ ಏನಪ್ಪ ಇದು ಪಚಡಿ ಥರ ಇಲ್ವಲ್ಲ. ಖಾರ ಗಂಟ್ಲು, ನನ್ನ ಹೊಟ್ಟೆ, ನನ್ನ ಕಣ್ಣು, ನನ್ನ ಮೂಗು, ಅಯ್ಯೋ ಕಿವಿಯಿಂದ ಹೊಗೆ ಬರ್ತಾ ಇದೆ, ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ. ಹಾಗಂತ ಹೇಳಿ ಚಿಚುಕಾಗಿ ಜೋರಾಗಿ ಕಿಚ್ಚಾಡಿದ್ಲು. ಆವಾಗ ಹೊರಗಡೆ ಇದ್ದ ಎಲ್ರಿಗೂ ಕೂಡ ಅವಳು ಕಿಚ್ಚೋ ಶಬ್ದನೂ ಕೇಳಿಸ್ತಾ ಇತ್ತು. ಎಲ್ರು ಏನಾಯ್ತೋ ಏನೋ ಅಂತ ಬಾಗಿಲ್ ಹತ್ರ ನೋಡ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ರಾಕೆಟ್ ಸ್ಪೀಡಲ್ಲಿ ಹಾರ್ಕೊಂಡು ಅವ್ರ ಮುಂದ್ಗಡೆ ಬಂದು ನಿಂತ್ಲು. ಅವಳು ಅಷ್ಟು ಸ್ಪೀಡಾಗಿ ಬರ್ತಾ ಇರೋದನ್ನ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ಏನ್ ಚಿಚು, ಯಾಕೆ ರಾಕೆಟ್ ಸ್ಪೀಡಲ್ಲಿ ಬರ್ತಾ ಇದೀಯಾ? ಒಳಗಡೆ ದೆವ್ವ ಏನಾದ್ರೂ ನೋಡಿದ್ಯಾ ಏನೋ? ಆವಾಗ ಚಿಚುಕಾಗೆ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇತ್ತು. ಆವಾಗ ಚಿಚುಕಾಗೆ, ಅಯ್ಯೋ ಖಾರ, ನನ್ನ ನಾಲ್ಗೆ, ನನ್ನ ಗಂಟ್ಲು, ನನ್ನ ಹೊಟ್ಟೆ, ಯಾರಾದರೂ ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡಿ, ಸ್ವಲ್ಪ ಎಳ್ನೀರು, ಜ್ಯೂಸು, ಅಯ್ಯೋ 1 ಬಕೆಟ್ ನೀರನ್ನಾದರೂ ತಗೊಂಡು ಬಂದು ನನ್ನ ಮೇಲೆ ಉಯ್ದ್ಬಿಡಿ. ಚಿನ್ನು ಅದನ್ನೆಲ್ಲ ನೋಡಿ ಹೆದರ್ಕೊಂಡು, ಅಮ್ಮ ಏನಮ್ಮ ಆಯ್ತು, ಯಾಕೊಂಥರ ಮಾಡ್ತಿದ್ಯಾ? ಅದೇನು ಬಾಯಲ್ಲೇನೋ ಅಂಟ್ಕೊಂಡಿದೆ, ಏನಾದರೂ ಕದ್ದು ತಿಂದ್ಬಿಟ್ಟು ಬಂದ್ಯಾ? ಆವಾಗ ಕುಹು ಒಳಗಡೆ ಹೋಗಿ ನೋಡಿದ್ಲು. ಅವಳು ಅಂದ್ಕೊಂಡ ಹಾಗೇನೆ ಚಿಚುನು ಮಾಡಿದ್ಲು. ಎಲ್ರೂ ಕೇಳಿ, ನಮ್ ಚಿಚು ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ತಿಂತಾಳೆ ಅಲ್ವಾ? ಇವತ್ತು ನಾನು ಪೇಷನ್ಸ್ಗೋಸ್ಕರ ಮಾಡಿಟ್ಟಿರುವ ತೈಲನ ಅಂದ್ರೆ ಆಯಿಲ್ನ ಅವಳು ಪಚಡಿ ಅಂತ ಅಂದ್ಕೊಂಡು ಕುಡ್ದಿದ್ದಾಳೆ. ಅದರಲ್ಲಿ 1000 ಮೆಣಸಿನಕಾಯಿ ಹಾಕಿದ್ದೀನಿ. ಅದನ್ನು ಕೇಳಿದಾಗ ಎಲ್ರೂ ಜೋರಾಗಿ ನಗಾಡಿದ್ರು. ಅರೆ ಏನ್ ಚಿಚೋ, ಪೇಷನ್ಸ್ಗೋಸ್ಕರ ಮಾಡಿಟ್ಟಿರುವ ಆ ಆಯಿಲ್ನ ಯಾಕೆ ನೀನ್ ಕುಡಿಯೋಕೋದೆ? ಇವತ್ತು ಯುಗಾದಿ ಹಬ್ಬಕ್ಕೆ ಪಚಡಿ ಕುಡಿಬೇಕೆ ಬಿಟ್ಟು ಈ ರೀತಿ ವಿಷಾನ ಕುಡಿಬಾರ್ದಾಗಿತ್ತು. ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಚಿಚೋ? ಆವಾಗ ಚೋಟುಗಿಳಿ, ಚಿಚು ಯುಗಾದಿ ಹಬ್ಬದಿನ 6 ಟೇಸ್ಟ್ ಇರುವ ಪಚಡಿನ ಕುಡಿಬೇಕು ಅಂತಾರೆ, ನೀನು ಭಯಂಕರವಾದ ಖಾರದ ಟೇಸ್ಟ್ ಇರುವ ಪಚಡಿನ ಕುಡಿದ್ಬಿಟ್ಟು ಬಂದಿದೀಯಾ, ಯಾಕೆ? ಅಯ್ಯೋ ಆಂಟಿ, ಅಂದ್ರೆ ನೀವಿವತ್ತು ಬೇರೆ ಏನು ತಿನ್ನಕ್ಕೆ ಆಗಲ್ಲ ಅಲ್ವಾ ಆಂಟಿ? ಆವಾಗ ಬುಜ್ಜಿ ನಗುತ್ತಾ, ಆಂಟಿ ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ತಗೊಂಡು ಕುಡಿದ್ಬಿಡ್ತೀರಾ? ಇವಾಗ ನೋಡಿ ನಿಮಗೆ ಹೊಟ್ಟೆ ಹೇಗೆ ಉರಿತಾ ಇದೆ ಅಂತ. ಅದಕ್ಕೆ ದೊಡ್ಡವ್ರು ಹೇಳೋದು, ಎಲ್ರಿಗೆ ಅಂತ ಇರೋದನ್ನ ನಾವೇ ತಿನ್ಬೇಕು ಅಂತ ಅಂದ್ಕೊಳ್ಬಾರ್ದು. ಆವಾಗ ಚಿಚುಕಾಗೆ ಕಣ್ಣಿಂದ ಕಣ್ಣೀರನ್ನ ಒರೆಸ್ಕೊಂಡು, ಅಯ್ಯೋ ಬುಜ್ಜಿ ತಮಾಷೆ ಮಾಡಬೇಡ, ದಯವಿಟ್ಟು ಏನಾದರೂ ಸಿಹಿಯಾಗಿ ಬಾಯಲ್ಲಿ ಹಾಕೊಳ್ಳೋಕ್ಕೆ ಕೊಡಿ. ಅದಕ್ಕೆ ಬದಲಾಗಿ ನಾಳೆ ನಿಮ್ಮೆಲ್ರಿಗೂ ನಾನು ಐಸ್ ಕ್ರೀಮ್ ಕೊಡ್ತೀನಿ, ಹಾಗೇನೆ ಬಿರಿಯಾನಿನೂ ಮಾಡಿ ಕೊಡ್ತೀನಿ. ಪಾಪ ಚಿಚುವಿನ ಪರಿಸ್ಥಿತಿ ನೋಡಿ ಟುನಿ ಒಳಗಡೆ ಹೋಗಿ 1 ಗ್ಲಾಸ್ ಮಜ್ಜಿಗೆನೋ ಬೆಲ್ಲನೂ ತಗೊಂಡು ಬಂದೋ. ಚಿಚು ತಗೋ, ಈ ಮಜ್ಜಿಗೆನ ಕೊಡಿ, ಆಮೇಲೆ ಬೆಲ್ಲನ ಬಾಯಲ್ಲಿ ಹಾಕೋ, ಸ್ವಲ್ಪ ಉರಿಯೋದು ಕಡಿಮೆ ಆಗುತ್ತೆ. ಚಿಚುಕಾಗೆ ತಕ್ಷಣ ಆ ಮಜ್ಜಿಗೆನ ತಗೊಂಡು ಕುಡಿದ್ಲು. ಆಮೇಲೆ ಬಾಯಲ್ಲಿ ಸ್ವಲ್ಪ ಬೆಲ್ಲನ ಹಾಕೊಂಡ್ಲು. ಇವಾಗ ಅವಳಿಗೆ ಉರಿಯೋದು ಸ್ವಲ್ಪ ಕಡಿಮೆ ಆಯ್ತು. ಆದ್ರೂ ಕೂಡ ಕಣ್ಣಿಂದ ನೀರು ಬರೋದು ಮಾತ್ರ ನಿಲ್ಲೇ ಇಲ್ಲ. ಅವಳು ಕಣ್ಣೀರನ್ನ ಉರಿಸ್ಕೊಂಡೇ ಇದ್ಲು. ಆವಾಗ ಅವಳು ಮಾಡಿದ ತಪ್ಪು ಅವಳಿಗೆ ಅರ್ಥ ಆಗಿತ್ತು. ಅಮ್ಮಯ್ಯ ಟೋನಿ, ಕ್ಷಮಿಸ್ಬಿಡೋ, ನಾನು ಗೊತ್ತಿಲ್ಲದೆ ಈ ಮಸಾಜ್ ಆಯಿಲ್ನ ಕುಡಿದ್ಬಿಟ್ಟೆ. ಇವಾಗ ನೀನು ಕೊಟ್ಟಿರುವ ಮಜ್ಜಿಗೆನೇ ಈ ಬೆಲ್ಲನೋ ನನ್ನ ಪ್ರಾಣನ ಕಾಪಾಡಿದೆ. ಇನ್ಮುಂದೆ ಯಾವಾಗಲೂ ಈ ರೀತಿ ಯಾರ ಮನೆಗೆ ಹೋಗಿ ಏನು ಕುಡಿಯೋದಿಲ್ಲ ನಾನು. ಚಿಚೋ, ಯಾರ ಮನೇಲಾದ್ರೂ ಏನಾದರೂ ಇಟ್ಟಿರ್ತಾರೆ, ಅದು ಏನಾದರೂ ಕುಡಿಯೋ ಥರ ಇದ್ರೆ, ತಿನ್ನೋ ಥರ ಇದ್ರೆ ಅವರೇ ಕೊಡ್ತಾರೆ ಅಲ್ವಾ? ನಾವು ಏನು ಅಂತ ಗೊತ್ತಿಲ್ಲದೆ ಹೋಗಿ ಕುಡಿದ್ರೋ ತಿಂದ್ರೋ ಈ ರೀತಿ ಏನಾದರೂ ಆಗುತ್ತೆ. ಫ್ರೀಯಾಗಿ ಸಿಗಬೇಕು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪಲ್ವಾ ಚಿಚೋ? ಆವಾಗ ಚಿಚುಕಾಗೆ, ಸಾರಿ ಮಹಿಯವರೇ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ಇವಾಗ ನಾನು ಮಾಡಿದ ತಪ್ಪು ಅಂತ ನನಗೆ ಅರ್ಥ ಆಗ್ತಾ ಇದೆ. ಇನ್ಮುಂದೆ ನಾನು ನಾರ್ಮಲ್ ಆದ ಪಚಡಿನೇ ತಿನ್ನಲ್ಲ. ಯಾಕಂದರೆ ಆ ಪಚಡಿನ ನೋಡುವಾಗಲ್ಲ ಈ ಖಾರದ ಮಸಾಜ್ ಆಯಿಲೇ ನನಗೆ ನೆನಪಿಗೆ ಬರುತ್ತೆ. ನನಗೆ ಇನ್ಮುಂದೆ ಪಚಡಿನೇ ಬೇಡ. ಆಂಟಿ, ಅಂದರೆ ನಮ್ಮ ಅಮ್ಮನಿಗೆ ಪಚಡಿ ಬೇಡ ಅಂತೆ.
ಇವತ್ತು ನೀವು ಟೇಸ್ಟಾಗಿ ಮಾಡಿರೋ ಪಚಡಿನ ನಮ್ಮ ಅಮ್ಮನಿದು ನನಗೂ ಕೊಟ್ಬಿಡೆ. ನಿನಗೆ ಪಚಡಿನೇ ಮುಖ್ಯ ಏನೋ, ಮನೆಗೆ ಬಾರೋ, ಆವಾಗಿದೆ ನಿನಗೆ. ಎಲ್ರೂ ಜೋರಾಗಿ ನಗಾಡಿದ್ರು. ಆವಾಗ ಟೊನಿ ಪಚಡಿ ಸಮೇತ ಎಲ್ರಿಗೂ ಅನ್ನನೂ ಬಡ್ಸದ್ಲು. ಆವಾಗ ಚಿಚುಕಾಗಿ ಟೊನಿ ಮಾಡಿದ ಆ ಪಚಡಿನ ಕುಡಿದು ನೋಡಿದ್ಲು. ಅದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಅಂತ 6 ರುಚಿಗಳು ಇತ್ತು. ಕುಡಿಯಕ್ಕೆ ಅಮೃತದ ತರಾನೇ ಇತ್ತು. ಆವಾಗ್ಲೇ ಚಿಚುಕಾಗಿಗೆ ಅವಳು ಮಾಡಿದ ತಪ್ಪು ಅರ್ಥವಾಗಿ ಅವಳು ನಾಚಿಕೆ ಪಟ್ಟು ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಹಾಗೆ ಯುಗಾದಿ ಹಬ್ಬದ ದಿನ ಪಕ್ಷಿಗಳ ಊರಿನಲ್ಲಿ ಎಲ್ರೂ ಸಂತೋಷವಾಗಿ ಹಬ್ಬ ಆಚರಿಸಿದ್ರು. ಮಧ್ಯದಲ್ಲಿ ಚಿಚುಕಾಗೆ ಮಾಡಿದ ಆ ಕಾಮಿಡಿ ಅಂತೂ ಎಲ್ರಿಗೂ ನಗು ಬರೆಸ್ತಾನೆ ಇತ್ತು. ಆದ್ರೆ ಚಿಚುಕಾಗಿಗೆ ಮಾತ್ರ ಆ ಯುಗಾದಿ ಹಬ್ಬದ ದಿನ ಅವಳೊಂದು ಒಳ್ಳೆ ಪಾಠ ಕಲ್ತ್ಕೊಂಡ್ಲು. ಅದೊಂದು ಅಂದವಾದ ಪಕ್ಷಿಗಳ ಗ್ರಾಮ. ಆ ಗ್ರಾಮದಲ್ಲಿ ಹಲವಾರು ಪಕ್ಷಿಗಳು ಸಂತೋಷವಾಗಿ ಬಾಳ್ತಾ ಇದ್ರು. ಅದರಲ್ಲೂ ಆ ಗ್ರಾಮದಲ್ಲಿ ಟೊನಿ ಅನ್ನುವ ಒಂದು ಗುಬ್ಬಚ್ಚಿ ಇತ್ತು. ಟೊನಿ ತುಂಬಾನು ಒಳ್ಳೆಯವಳು, ನಿಯತ್ತಾಗಿ ಜೀವನನ ಬಾಳವಳು. ಅವಳು ಕಷ್ಟಪಟ್ಟು ಅವಳಿಗೆ ಅಂತ ಇರುವ ಚಿಕ್ಕ ಹೊಲದಲ್ಲಿ ತರಕಾರಿಗಳನ್ನ ಬೆಳೆಸ್ಕೊಂಡು ಅದನ್ನ ಮಾರಿ ಅದರಲ್ಲಿ ಸಿಗೋ ಸಂಪಾದನೆಯಲ್ಲಿ ತನ್ನ ಮಗಳು ಬುಜ್ಜಿನ ನೋಡ್ಕೊಳ್ತಾ ಇದ್ಲು. ಟೊನಿಗೆ ಒಬ್ಳೇ ಮಗಳು, ಅವಳೇ ಬುಜ್ಜಿ. ಬುಜ್ಜಿ ತುಂಬಾನು ಬುದ್ಧಿವಂತೆ, ಸ್ಕೂಲಲ್ಲಿ ಚೆನ್ನಾಗಿ ಓದೋ ಹುಡುಗಿನೂ ಕೂಡ. ಬುಜ್ಜಿಗೆ ಯಾವಾಗೆಲ್ಲ ರಜೆ ಇರುತ್ತೋ, ಯಾವಾಗೆಲ್ಲ ಸಮಯ ಇರುತ್ತೋ ಅವಳ ತಾಯಿಗೆ ಎಲ್ಲ ಸಹಾಯನೂ ಮಾಡ್ತಾ ಇದ್ಲು. ಟೊನಿ ಹಾಗೂ ಬುಜ್ಜಿ ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಗುಡಿಸಲಿನಲ್ಲಿ. ಅದೊಂದು ಹಳೆಯ ಗುಡಿಸಲು. ಮಳೆ ಬಂದ್ರೆ ಸಾಕು, ಗಾಳಿ ಬಂದ್ರೆ ಸಾಕು, ಮನೆಯಲ್ಲಿ ಬಿದ್ದೋಗುತ್ತೋ ಅನ್ನುವ ಭಯ ಮಾತ್ರ ಅವ್ರಿಗಿತ್ತು. ಹೀಗಿರುವಾಗ ಒಂದಿನ ಬೆಳಗ್ಗೆ ಅದು ಚಳಿಗಾಲ ಅನ್ನೋದ್ರಿಂದ ಮಂಚು ಬೀಳ್ತಾ ಇತ್ತು. ಆ ಮಂಚನ್ನ ನೋಡಿ ಟೊನಿ ಅವಳ ಮಗಳತ್ರ, ಬುಜ್ಜಿ, ಇವತ್ತು ಸ್ವಲ್ಪ ಹೊಲಕ್ಕೆ ನನ್ನ ಜೊತೆ ಬರ್ತೀಯಮ್ಮ? ಹೊರಗಡೆ ಚಳಿ ಜಾಸ್ತಿ ಇದೆ, ಬೇಗನೆ ಕೆಲಸ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬರ್ಬೋದು. ಆವಾಗ ಬುಜ್ಜಿ ಸರಿ ಅಂತ ಸಂತೋಷದಿಂದ, ಸರಿಯಮ್ಮ, ಇವತ್ತು ನನಗೆ ಹೇಗೂ ರಜೆ ತಾನೆ, ಸ್ವಲ್ಪ ಹೋಮ್ವರ್ಕ್ ಇದೆ, ಹೊಲ ಕೆಲಸನ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡು ಹೋಮ್ವರ್ಕು ಮುಗಿಸ್ತೀನಿ. ಹಾಗಂತ ಹೇಳಿ ಇಬ್ರು ಹೊಲಕ್ಕೆ ಹೋಗ್ತಾ ಇದ್ರು. ಚಳಿ ಜಾಸ್ತಿ ಇರೋದ್ರಿಂದ ಹೊಲಕ್ಕೆ ಅಷ್ಟೇನು ಜನಗಳು ಬಂದಿರಲಿಲ್ಲ. ಆದರೆ ಚೋಟು, ಚಿಚು ಇವರಿಬ್ರು ಮಾತ್ರ ಟೊನಿಗಿಂತ ಮೊದಲೇ ಹೊಲಕ್ಕೆ ಬಂದಿದ್ರು. ಏನ್ ಟೊನಿ, ಜೊತೆಗೆ ಬುಜ್ಜಿನ ಕರ್ಕೊಂಡು ಬಂದಿದೀಯಾ? ಚಳಿ ಬೇರೆ ಜಾಸ್ತಿ ಇದೆ ಅಲ್ವಾ? ಹೌದು, ಆದ್ರೆ ಏನ್ ಮಾಡೋದು, ಹೊಲದಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಾ, ಅದಕ್ಕೆ ಬುಜ್ಜಿನ ಕೂಡ ಜೊತೆಗೆ ಕರ್ಕೊಂಡು ಬಂದೆ. ಬುಜ್ಜಿ, ಇಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಮಾಡು, ಆಮೇಲೆ ಅಮ್ಮನಿಗೂ ಸಹಾಯ ಮಾಡು. ಆದ್ರೆ ನೋಡ್ಕೊಂಡು, ಚಳಿ ತುಂಬಾ ಹೆಚ್ಚಾಗಿದೆ. ಹೌದು ಚಿಚು, ಚಳಿ ಬರ್ತಾ ಬರ್ತಾ ಹೆಚ್ಚಾಗ್ತಾ ಇದೆ, ಮನೆಯೊಳಗಡೆ ಇರೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗಂತ ಅವರು ಮಾತಾಡ್ತಾ ಇದ್ರು. ಚೋಟು ಹಾಗೂ ಚಿಚು ಇಬ್ರು ಕೂಡ ಟುನಿಯ ಪಕ್ಕದ ಹೊಲದಲ್ಲಿ ಕೆಲಸ ಮಾಡೋರು. ಅವರು ಟುನಿಗೆ ಒಳ್ಳೆ ಗೆಳತಿಯರಾಗಿದ್ರು. ಟುನಿ ಹೊಲದಲ್ಲಿ ಇಳಿದು ಕೆಲಸ ಮಾಡಕ್ಕೆ ಶುರು ಮಾಡಿದ್ಲು. ಬುಜ್ಜಿ ಅಲ್ಲೇ ಕೂತ್ಕೊಂಡು ಹೋಮ್ವರ್ಕ್ನ ಬರಿತಾ ಇದ್ಲು. ಹೀಗಿರುವಾಗ ಸಂಜೆ 5 ಗಂಟೆ ಸಮಯ ಆಯಿತು. ಆವಾಗ ಮೆಲ್ಲೆ ಮೆಲ್ಲೆ ಸೂರ್ಯನು ಮುಳುಗೋಗ್ತಾ ಇದ್ದ. 5 ಗಂಟೆಗೆಲ್ಲ ಕತ್ಲಾಗ್ತಾನೋ ಇತ್ತು. ಚಳಿ ಬೇರೆ ಜಾಸ್ತಿ ಆಗ್ತಾ ಇತ್ತು. ಆವಾಗ ಟುನಿ ಕೆಲಸ ಮಾಡ್ತಾ ಇದ್ದಾಗ ಬುಜ್ಜಿ ಅವಳ ಹೋಮ್ವರ್ಕ್ ಎಲ್ಲಾನು ಮುಗಿಸ್ಕೊಂಡು ಅವಳ ಅಮ್ಮನ ಹತ್ರ, ಅಮ್ಮ, ಚಳಿ ಹೆಚ್ಚಾಗ್ತಾ ಇದೆ, ಕತ್ಲಾಗ್ತಾ ಇದೆ ಅಲ್ಲ, ಬಾಮ್ಮ ಮನೆಗೆ ಹೋಗೋಣ. ಆವಾಗ ಟುನಿ ಕತ್ಲಾಗ್ತಾ ಇರೋದನ್ನ ನೋಡಿ, ಅಯ್ಯೋ, ಇಷ್ಟು ಬೇಗ ಕತ್ಲಾಯ್ತು, ಕೆಲಸದಲ್ಲಿದ್ದು ಸಮಯ ಹೋಗಿದೆ ಗೊತ್ತಾಗಿಲ್ಲ. ಸರಿ ಬುಜ್ಜಿ, ಬಾ ಹೋಗೋಣ. ಹಾಗಂತ ಹೇಳಿ ಅವರಿಬ್ರು ಮನೆಗೆ ಹೋಗ್ತಾ ಇದ್ರು. ಆವಾಗ ಸೂರ್ಯ ಸಂಪೂರ್ಣವಾಗಿ ಮರೆಯಾದ. ದಾರಿಯೆಲ್ಲ ತುಂಬಾನು ಕತ್ಲಾಗಿತ್ತು. ಆದ್ರೆ ಟೊನಿ ಹಾಗೂ ಬುಜ್ಜಿ ಇಬ್ರು ಕೂಡ ಯಾವಾಗ್ಲೂ ನಡ್ಕೊಂಡು ಹೋಗುವ ದಾರಿ ಅದೇ ಅನ್ನೋದ್ರಿಂದ ಅವರು ಅದೇ ಕತ್ಲಿನಲ್ಲಿ ಹೇಗೋ ಕಷ್ಟಪಟ್ಟು ಮನೆಗೆ ಹೋಗ್ತಾ ಇದ್ರು. ಹೀಗಿರುವಾಗ ಸ್ವಲ್ಪ ದೂರ ಹೋದಾಗ ಬುಜ್ಜಿಗೆ ಏನೋ ಪಳಪಳ ಹೊಳೆಯೋ ಒಂದು ವಸ್ತು ಕಾಣಿಸ್ತು. ಪೊದರಿನೊಳಗಡೆಯಿಂದ ಒಂದು ಬೆಳಕು ಬರೋದನ್ನ ಬುಜ್ಜಿ ಗಮನಿಸಿದ್ಲು. ಅಮ್ಮ, ಅಲ್ಲಿ ನೋಡಮ್ಮ, ಅಲ್ಲೇನೋ ಬೆಳಕು ಕಾಣಿಸ್ತಾ ಇದೆ, ಅದೇನಮ್ಮ ಬೆಳಕು? ಅಲ್ಲೇನಾದ್ರೂ ದೀಪ ಇದೆಯಾ? ಗೊತ್ತಿಲ್ಲ, ಅದು ಏನಾಗಿರ್ಬೋದು? ಯಾರೇ ಗೊತ್ತು, ಬಾಮ್ಮ ಹೋಗಿ ನೋಡೋಣ ಅದೇನು ಅಂತ. ಬೇಡ ಬುಜ್ಜಿ, ಏನಾದ್ರೂ ಹಾವು ಏನಾದ್ರೂ ಇದ್ರೆ ಏನ್ ಮಾಡೋದು? ನಾವು ನಮ್ಮ ಪಾಡಿಗೆ ಮನೆಗೆ ಹೋಗೋಣ. ಅಮ್ಮ, ಹಾವಿದ್ರೆ ಪಳಪಳ ಹೊಳೆಯುತ್ತಾ? ಬಾ ಅಮ್ಮ, ಏನು ಅಂತ ಹೋಗಿ ನೋಡೋಣ. ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಕೂಡ ಅಲ್ಲಿ ಏನಿದೆ ಅಂತ ನೋಡೋದಕ್ಕೋಸ್ಕರ ಹೋದ್ರು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಇದ್ದಿದ್ದು ಒಂದು ದೊಡ್ಡ ಕುಂಬಳೆಕಾಯಿ. ಆ ಕುಂಬಳೆಕಾಯಿ ನೋಡಕ್ಕೆ ಬಂಗಾರದ ಬಣ್ಣದಲ್ಲಿ ಪಳಪಳ ಅಂತ ಹೊಳಿತಾ ಇತ್ತು. ಅದನ್ನ ನೋಡಿ ಅವರಿಬ್ರಿಗೂ ಏನೂ ಅರ್ಥನೇ ಆಗ್ಲಿಲ್ಲ. ಆವಾಗ ಬುಜ್ಜಿ ಅವಳ ತಾಯಿ ಹತ್ರ, ಅಮ್ಮ, ಇದೇನಮ್ಮ ಇದು? ಆ ಕುಂಬಳೆಕಾಯಿಯಿಂದ ಬೆಳಕು ಬರ್ತಾ ಇದೆ. ಹೌದು, ತುಂಬಾ ವಿಚಿತ್ರವಾಗಿದೆ, ಯಾರಾದ್ರೂ ಮರ್ತು ಬಿಟ್ಟೋಗಿರ್ಬೇಕು. ಈ ಕತ್ಲಲ್ಲಿ ಪಳಪಳ ಅಂತ ಹೊಳಿತಾ ಇದೆಯಲ್ಲ, ಇದನ್ನ ಮನೆಗೆ ತಗೊಂಡು ಹೋದ್ರೆ ನಮಗೆ ದೀಪಕ್ಕೆ ಹಾಕುವ ಎಣ್ಣೆನಾದ್ರೂ ಕಡಿಮೆ ಆಗುತ್ತೆ. ಹಾಗಂತ ಹೇಳಿ ಟೊನಿ ಹಾಗೂ ಬುಜ್ಜಿ ಇಬ್ರು ಕೂಡ
ಆ ಕುಂಬಳಕಾಯಿನ ಅವರ ಮನೆಗೆ ಎತ್ಕೊಂಡು ಹೋದ್ರು. ಅವರ ಕುಂಬಳಕಾಯಿನ ತಗೊಂಡು ಮನೆಯೊಳಗಡೆ ಹೋಗಿ ಇಟ್ರು. ಸ್ವಲ್ಪ ಸಮಯದಲ್ಲಿ ಹೊರಗಡೆ ವಾತಾವರಣ ಭಯಂಕರವಾಗಿ ಬದಲಾಯಿತು. ಜೋರಾಗಿ ಬಿರುಗಾಳಿ ಬೀಸಕ್ಕೆ ಶುರುವಾಯಿತು. ಅದನ್ನು ನೋಡಿ ಟುನಿ ಮನೆ ಏನಾಗುತ್ತೋ ಏನೋ ಅಂತ ಹೆದರ್ತಾ ಇದ್ಲು. ಅಯ್ಯೋ, ಏನಪ್ಪ ಗಾಳಿ ಹೀಗೆ ಬೀಸ್ತಾ ಇದೆ, ಮನೆ ಈ ಗಾಳಿಗೆ ನಿಲ್ಲುತ್ತೋ ನಿಲ್ಲಲ್ವೋ ಹಾಗಂತ ಅಂದ್ಕೊಂಡು ಇಬ್ರು ಮನೆಯೊಳಗಡೆ ಹೋದ್ರು. ಮನೆಯೊಳಗಡೆ ಆ ಕುಂಬಳಕಾಯಿನೂ ಇತ್ತು. ಆ ಕುಂಬಳಕಾಯಿಯಿಂದ ಬರ್ತಾ ಇದ್ದ ಆ ಹೊಳಪು ಮನೆಗಿಡೀ ಹರಡ್ತಾ ಇತ್ತು. ಆದ್ರಿಂದ ಮನೆಯೇ ತುಂಬಾ ಪ್ರಕಾಶವಾಗಿತ್ತು. ಆದ್ರೆ ಹೊರಗಡೆ ಬೀಸುವ ಆ ಗಾಳಿ ಶಬ್ದ ಮಾತ್ರ ಕೇಳಕ್ಕೆ ತುಂಬಾ ಭಯಂಕರವಾಗಿತ್ತು. ಅಮ್ಮ, ಈ ಗಾಳಿ ಯಾಕಮ್ಮ ಹೀಗೆ ಬೀಸ್ತಾ ಇದೆ, ನನಗ್ ಭಯ ಆಗ್ತಾ ಇದೆ. ನನಗೂ ಕೂಡ ಮನೆಯಲ್ಲಿ ಬಿದ್ದೋಗುತ್ತಾ ಅಂತ ಭಯ ಆಗ್ತಾ ಇದೆ ಬುಜ್ಜಿ. ಹಾಗಂತ ತಾಯಿ ಮಗಳು ಇಬ್ರು ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಹೊರಗಡೆ ವಾತಾವರಣ ಭಯಂಕರವಾಗಿ ಬದಲಾಗಿ ಜೋರಾಗಿ ಬಿರುಗಾಳಿ ಬೀಸಿ ಟುನಿಯ ಮನೆಯ ಮೇಲಿದ್ದ ಚಾವಣಿ ಆ ಗಾಳಿಗೆ ಹಾರ್ಕೊಂಡೆಲ್ಲೋ ಹೋಗ್ಬಿಡ್ತು. ಪಾಪ ಟುನಿಯ ಮನೆಯೊಳಗಡೆ ಇವಾಗ ಮಂಚು ಬೀಳ್ತಾ ಇತ್ತು. ಆದ್ರಿಂದ ಬುಜ್ಜಿ ಟುನಿ ಇಬ್ರಿಗೂ ತುಂಬಾನೇ ಚಳಿಯಾಗ್ತಾ ಇತ್ತು. ಬುಜ್ಜಿಯಿಂದ ಚಳಿ ತಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಆವಾಗ ಟುನಿಗೂ ಬಚ್ಚಿ, ಅಯ್ಯೋ ದೇವ್ರೆ, ಇದೇನಿದು, ಇವಾಗ ನನ್ನ ಮಗಳನ್ನ ಕರ್ಕೊಂಡು ನಾನು ಎಲ್ಲಿಗೋಗೋದು ಅರ್ಥ ಆಗ್ತಾ ಇಲ್ಲ. ಅಮ್ಮ, ನನಗೆ ತುಂಬಾನೇ ಚಳಿ ಆಗ್ತಾ ಇದೆಮ್ಮ. ಆವಾಗ ಅವ್ರ ಮನೇಲಿದ್ದ ಆ ಕುಂಬಳಕಾಯಿಯಿಂದ ಒಂದು ಧ್ವನಿ ಅವರಿಗೆ ಕೇಳಿಸ್ತು. ಅದು ತುಂಬಾ ಪ್ರಶಾಂತವಾಗಿ ಗಂಭೀರವಾಗಿನೂ ಇತ್ತು. ಟುನಿ, ಬುಜ್ಜಿ, ಹೆದರ್ಬೇಡಿ ಹಾಗಂತ ಕುಂಬಳಕಾಯಿ ಮಾತಾಡಿದನ್ನ ಕೇಳಿ ಅವರಿಬ್ರು ತುಂಬಾ ಆಶ್ಚರ್ಯಪಟ್ರು. ಇದು ನಿಜನಾ? ಕುಂಬಳಕಾಯಿ ಮಾತಾಡ್ತಾ ಇದೆಯಾ? ಹೌದು, ನಾನು ಸಾಧಾರಣ ಕುಂಬಳಕಾಯಿ ಅಲ್ಲ, ಮಾಂತ್ರಿಕ ಶಕ್ತಿ ಹೊಂದಿರುವ ಕುಂಬಳಕಾಯಿ. ಟುನಿ, ನೀನು ತುಂಬಾ ಒಳ್ಳೆಯವಳು, ನಿಯತ್ತಾದವಳು. ನನಗೆ ನೀನಂದ್ರೆ ತುಂಬಾ ಇಷ್ಟ. ನೀವಿಬ್ರು ಕಷ್ಟಪಡದನ ನನ್ನಿಂದ ನೋಡಕ್ಕಾಗಲ್ಲ, ಗೊತ್ತು ತಾನೆ? ಆದ್ರೆ ಏನ್ ಮಾಡೋದು, ಇವಾಗ ನಮಗೆ ಉಳ್ಕೊಳ್ಳಕ್ಕೆ ಮನೆ ಇಲ್ವಲ್ಲ. ಅದಕ್ಕೆ ನಾನಿದ್ದೀನಿ ಅಲ್ವಾ, ನೀವಿಬ್ರು ಕಣ್ಮುಚ್ಕೊಳ್ಳಿ, ಒಂದು ಗಿಫ್ಟ್ ಕೊಡ್ತೀನಿ ಹಾಗಂತ ಹೇಳಿದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಕಣ್ಮುಚ್ಕೊಂಡ್ರು. ಅವರು ಕಣ್ಮುಚ್ಕೊಂಡ ತಕ್ಷಣ ಆ ಚಿಕ್ಕದಾಗಿದ್ದ ಕುಂಬಳಕಾಯಿ ಸ್ವಲ್ಪ ಸ್ವಲ್ಪ ಬೆಳೀತಾ ತುಂಬಾ ದೊಡ್ಡ ಕುಂಬಳಕಾಯಿಯಾಗಿ ಬದಲಾಗಿ ಒಂದು ಮನೆಯಾಗಿ ಬದಲಾಯಿತು. ಆ ಮನೆಗೆ ಕಿಟಕಿ ಬಾಗಿಲು ಎಲ್ಲಾನು ಇತ್ತು. ಮನೆಯೊಳಗಡೆ ಟುನಿ ಹಾಗೂ ಬುಜ್ಜಿ ಬಹಳಕ್ಕೆ ಬೇಕಾಗಿರುವ ಎಲ್ಲ ಸೌಕರ್ಯಗಳು ಕೂಡ ಇತ್ತು. ಮನೆ ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಇವಾಗ ಕಣ್ಬಿಟ್ಟು ನೋಡಿ ಹಾಗಂತ ಹೇಳಿದಾಗ ಇಬ್ರು ಕಣ್ಬಿಟ್ಟು ನೋಡಿ ಆ ದೃಶ್ಯವನ್ನು ನೋಡಿ ತುಂಬಾನು ಆಶ್ಚರ್ಯಪಟ್ರು. ಅವರ ಹಳೆಯ ಗುಡಿಸಲು ಇದ್ದ ಜಾಗದಲ್ಲಿ ಇವಾಗ ಒಂದು ದೊಡ್ಡ ಕುಂಬಳಕಾಯಿ ಮನೆನೇ ಇತ್ತು. ಹೊರಗಡೆ ಜೋರಾಗಿ ಬಿರುಗಾಳಿ ಬೀಸ್ತಾ ಇದ್ರು ಕೂಡ ಅವ್ರ ಮನೆಯೊಳಗಡೆ ಅಂತೂ ಪ್ರಶಾಂತವಾಗಿ ತುಂಬಾ ಬೆಚ್ಚಗೆ ಇತ್ತು. ಇವತ್ತಿಂದ ಇದೇ ನಿಮ್ಮ ಮನೆ, ಇಲ್ಲಿ ನಿಮ್ಗೆ ಎಲ್ಲ ಸೌಕರ್ಯಗಳು ಕೂಡ ಇದೆ. ನೀವು ಯಾವುದಕ್ಕೂ ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನೀವಿಲ್ಲಿ ಸಂತೋಷವಾಗಿರಿ ಹಾಗಂತ ಹೇಳಿ ಆ ಕುಂಬಳಕಾಯಿ ಅಲ್ಲಿಂದ ಮಾಯವಾಯಿತು. ಆದ್ರೆ ಆ ಮನೆ ಮಾತ್ರ ಹಾಗೇನೇ ಇತ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಸಂತೋಷಪಟ್ರು. ಅಮ್ಮಯ್ಯ, ಆ ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಿದೆ, ಅದಕ್ಕೆ ಇಷ್ಟು ದೊಡ್ಡ ವರ ಕೊಟ್ಟಿದ್ದಾನೆ ಹಾಗಂತ ಅಂದ್ಕೊಂಡು ತಾಯಿ ಮಗಳು ಇಬ್ರು ಕೂಡ ಆ ಮನೇಲಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ ಊರಿನಲ್ಲಿ ಬಿರುಗಾಳಿ ಬೀಸಿ ಸುಮಾರು ವಿಷಯಗಳು ನಾಶ ಆಗಿತ್ತು. ಆದ್ರಿಂದ ಪಕ್ಷಿಗಳೆಲ್ಲರೂ ಕೂಡ ತುಂಬಾನೇ ಬೇಜಾರಲ್ಲಿ ಇದ್ರು. ಅವರೆಲ್ಲರೂ ಮರುದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿರುವ ಮರದ ಹತ್ತಿರ ಈ ವಿಷಯದ ಬಗ್ಗೆನೇ ಮಾತಾಡ್ತಾ ಕೂತ್ಕೊಂಡಿದ್ರು. ಅಯ್ಯೋ ಪಾಪ, ಟುನಿ ಮನೆ ಏನಾಯ್ತೋ ಏನೋ. ಚೋಟು, ನಿನ್ನೆ ನನ್ನ ಮನೆ ಬಾಗಿಲೇ ಕೆಳಗಡೆ ಬಿದ್ದೋಯ್ತು. ಟುನಿ ಮನೆ, ಅಯ್ಯೋ ಅವಳ ಮನೆ ಬೇರೆ ತುಂಬಾ ಹಳೇದು ಅಲ್ವಾ? ಹೌದು ಬಾಬಾ, ಅಲ್ಲಿ ಏನಾಯ್ತೋ ಏನೋ, ಹೋಗಿ ನೋಡೋಣ, ಬುಜ್ಜಿ ಬೇರೆ ಇದ್ದಾಳೆ ಅಲ್ವಾ ಹಾಗಂತ ಹೇಳಿ ಚಿಚು ಹಾಗೂ ಚೋಟು ಇಬ್ರು ಟುನಿಯ ಮನೆಗೆ ಹೋದ್ರು. ಅಲ್ಲಿರುವ ದೃಶ್ಯವನ್ನ ನೋಡಿ ಅವರಿಬ್ರು ತುಂಬಾನು ಆಶ್ಚರ್ಯಪಟ್ರು. ಟುನಿಯ ಹಳೆಯ ಮನೆ ಇದ್ದ ಜಾಗದಲ್ಲಿ ಇವಾಗ ತುಂಬಾ ದೊಡ್ಡ ಬಂಗ್ಲೆ ಮನೆನೇ ಇತ್ತು. ಆ ಬಂಗ್ಲೆ ಮನೆ ಚಿನ್ನದ ಬಣ್ಣದಲ್ಲಿ ಫಳಫಳ ಹೊಳಿತಾ ಇತ್ತು. ಅದು ಅಲ್ಲದೆ ಅದು ನೋಡಕ್ಕೆ ಒಂದು ಬಂಗಾರದ ಕುಂಬಳಕಾಯಿಯ ರೂಪದಲ್ಲಿ ಇತ್ತು. ಅದನ್ನು ನೋಡಿ ಅವರಿಂದ ನಂಬಕ್ಕಾಗ್ಲೇ ಇಲ್ಲ. ಆವಾಗ ಚೋಟು ಹತ್ರ ಚಿಚು, ಅರೆ ಇದೇನ್ ಚೋಟು, ನಾವು ದಾರಿ ತಪ್ಪಿ ಬಂದಿದೀವಾ ಇಲ್ಲ ನಾನೇನಾದ್ರೂ ಕಾಣ್ತಾ ಇದ್ದೀನಾ? ಟುನಿ ಮನೆ ತಾನೇ ಇಲ್ಲಿತ್ತು? ಹೌದು, ನನಗೂ ಏನು ಅರ್ಥ ಆಗ್ತಾ ಇಲ್ಲ, ಈ ಮನೇಲಿ ಯಾರಿದ್ದಾರೆ ಹಾಗಂತ ಅವ್ರು ಯೋಚನೆ ಮಾಡ್ತಾ ಇದ್ದಾಗ್ಲೇ ಮನೆ ಬಾಗಿಲನ್ನ ತೆರ್ಕೊಂಡು ಬುಜ್ಜಿ ಹಾಗೂ ಟುನಿ ಇಬ್ರು ಹೊರಗಡೆ ಬಂದ್ರು. ಅರೆ ಚೋಟು, ಚಿಚು ಬನ್ನಿ. ಟುನಿ, ನಿನ್ನೆ ರಾತ್ರಿ ಬಿರುಗಾಳಿ ಬೀಸಿದ್ರಿಲ್ಲಿ ನಿನ್ ಮನೆ ಈ ರೀತಿ ಬದಲಾಯ್ತಾ ಏನೋ? ಇದು ಕನಸಾ ಇಲ್ಲ ನಿಜವಾಗ್ಲೂ ನಡೆದಿದೀಯಾ? ಆವಾಗ ಟುನಿ ಅವರಿಬ್ರನ್ನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು. ಮನೆ ಒಳಗಡೆ ಅಂತೂ ಇನ್ನೂ ತುಂಬಾ ಅಂದವಾಗಿತ್ತು. ಆವಾಗ ಬುಜ್ಜಿ ನಿನ್ನೆ ಏನೇನ್ ನಡೀತೋ ಎಲ್ಲಾನು ಚಿಚು ಹಾಗೂ ಚೋಟು ಹತ್ರ ಹೇಳಿದ್ಲು. ನಿನ್ನೆ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ಅವರು ಕುಂಬಳಕಾಯಿನ ನೋಡಿದು. ಕುಂಬಳಕಾಯಿ ಮನೆಯಾಗಿ ಬದಲಾಗಿದ್ದು. ಆವಾಗ ಬುಜ್ಜಿ ಅವ್ರ ಹತ್ರ,
ಕೊನೆಗೆ ಆ ಕುಂಬಳಕಾಯಿ ಏನ್ ಹೇಳ್ತು ಅಂತ ಗೊತ್ತಾ? ಟುನಿ, ನೀನ್ ನಿಯತ್ತಾದವಳು, ತುಂಬಾ ಒಳ್ಳೆಯವಳು, ನಿನಗೋಸ್ಕರ ನಾನೊಂದು ಕಾಣಿಕೆ ಕೊಡ್ತೇನೆ ಅಂತ ಹೇಳಿ ಈ ಮನೇನ ನಮಗೋಸ್ಕರ ಕೊಟ್ಟೋಯ್ತು. ಅದನ್ನ ಕೇಳಿ ಚೋಟು ಹಾಗೂ ಚಿಚು ಇಬ್ರು ಸಂತೋಷಪಟ್ರು. ಟೋನಿ, ನೀನು ನಿಜವಾಗ್ಲೂ ಅದೃಷ್ಟವಂತೆ. ನಿನ್ನ ನಿಯತ್ತು, ನಿನ್ನ ಒಳ್ಳೆ ಗುಣಕ್ಕೋಸ್ಕರ ಆ ದೇವ್ರೆ ಈ ಬಹುಮಾನನ ನಿನಗೋಸ್ಕರ ಕೊಟ್ಟಿದ್ದಾನೆ. ಹೌದು, ನೀನು ನಿಜವಾಗ್ಲೂ ಅದೃಷ್ಟವಂತೇನೆ. ಅದಕ್ಕೆ ಆ ದೇವ್ರಿಗೆ ನಿನ್ ಮೇಲೆ ಕರುಣೆ ಬಂದು ನಿನಗೋಸ್ಕರ ಇದೆಲ್ಲ ಮಾಡಿದ್ದಾನೆ. ಅದೃಷ್ಟ ಅಲ್ಲ ಚೋಟು, ಇದು ಆ ದೇವ್ರ ಆಶೀರ್ವಾದ. ಸರಿ, ಇವತ್ತು ನಾವೆಲ್ಲರೂ ಈ ಮನೆಯಲ್ಲೇ ಊಟ ಮಾಡಬೇಕು. ನಿಮಗೋಸ್ಕರ ನಾನು ಏನಾದರೂ ಮಾಡಿಕೊಡ್ತೀನಿ. ಚಿಚು, ನಿನಗಿಷ್ಟವಾದ ಬಿರಿಯಾನಿ ಮಾಡ್ಲಾ? ಬೇಡ ಟೋನಿ, ಯಾವಾಗಲೂ ಕಷ್ಟಪಟ್ಟು ನೀನೇ ಎಲ್ಲ ಕೆಲಸ ಮಾಡ್ತೀಯಾ. ಇವತ್ತು ನಾನು ಚೋಟು ಮಾಡ್ತೀವಿ, ನೀನು ಕೂತ್ಕೊಂಡು ಊಟ ಮಾಡು. ಹಾಗೆ ಊರಿನ ಇದ್ದ ಪಕ್ಷಿಗಳಿಗೆ ವಿಷಯ ತಿಳಿದು ಅವರೆಲ್ಲರೂ ಕೂಡ ಟುನಿಗುಬ್ಬಚ್ಚಿಯ ಮನೆಗೆ ಬಂದರು. ಟುನಿಗುಬ್ಬಚ್ಚಿಯ ಮನೆಯನ್ನು ನೋಡಿ ಅವರೆಲ್ಲರೂ ತುಂಬಾನೇ ಸಂತೋಷಪಟ್ರು. ಟುನಿಯ ನಿಯತಿಗೆ ಸಿಕ್ಕಿರುವ ಬಹುಮಾನ ಅನ್ನೋದ್ರಿಂದ ಅವರು ಕೂಡ ಟುನಿಯ ಥರ ನಿಯತ್ತಾಗಿ ಬಾಳ್ಬೇಕು ಅಂತ ಅಂದ್ಕೊಂಡ್ರು. ಆದರೆ ಅಷ್ಟೆಲ್ಲ ಸೌಕರ್ಯಗಳು ಇದ್ರೂ ಕೂಡ ಟುನಿ ಯಾವಾಗಲೂ ಥರ ಅವಳ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾನೇ ಇದ್ಲು. ಆದರೆ ಇವಾಗ ಗಾಳಿ ಬೀಸಿದ್ರೆ ಸರಿ, ಬಿಸಿಲೊಡಿದ್ರೂ ಸರಿ, ಮಳೆ ಬಂದರೂ ಸರಿ, ಅವಳ ಮನೆ ಏನಾಗುತ್ತೋ ಏನೋ ಅನ್ನುವ ಭಯ ಅವಳಿಗಿಲ್ಲ. ಅವಳು ಅವಳ ಗೆಳತಿಯರು, ಅವಳ ಊರಿನಲ್ಲಿ ಅವಳ ಮಗಳ ಜೊತೆ ಸಂತೋಷವಾಗಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಿಯತ್ತಾಗಿರೋರಿಗೆ ಖಂಡಿತ ಆ ದೇವರು ಯಾವಾಗಲೂ ಅವ್ರ ಜೊತೆನೇ ಇರ್ತಾನೆ.